ಫಲಿತಾಂಶದಲ್ಲಿ ರಾಜ್ಯದಲ್ಲಿ 4ನೇ ರ್ಯಾಂಕ್ ತಗೊಂಡಿರುವಂಥ ಮದನ್ ಗೆನ್ನೇರಹಳ್ಳಿಯ ಗ್ರಾಮೀಣ ಶಾಲೆ ಓದಿರುವಂಥದ್ದು, ಬೇತ್ಮಂಗ್ಲ ಗ್ರಾಮೀಣ ಶಾಲೆಯಲ್ಲಿ ಓದಿರೋದು. ತದನಂತರ PUC ಸಾಯಿ ವಿದ್ಯಾಸಂಸ್ಥೆಯಲ್ಲಿ ಓದಿ ನಮ್ಮ ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿದ್ದಾನೆ. ರಾಜ್ಯದಲ್ಲಿ 4ನೇ ಸ್ಥಾನವನ್ನು ತಗೊಂಡಿದ್ದಾನೆ. ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಓದಿರುವಂಥ ಮಕ್ಕಳು ಕೂಡ ಈ ರೀತಿಯ ಅಂಕಗಳನ್ನು ಗಳಿಸಿರೋದನ್ನು ನಾನು ಅಭಿನಂದಿಸ್ತೀನಿ. ಅವನು ಕೂಡ ತಂದೆ ಇಲ್ಲ, ತಾಯಿ ಟೈಲರಿಂಗ್ ಮಾಡಿಕೊಂಡು ಆ ಮಗನ್ನ ಪೋಷಣೆ ಮಾಡಿರುವಂಥದ್ದು. ಅವನಿಗೆ ಯಾರು ಪ್ರೇರಣೆ ಅಂದರೆ ತನ್ನ ತಾಯಿನೇ ಪ್ರೇರಣೆ ಅಂತ ಹೇಳ್ತೀನಿ. ಮತ್ತು ಯಾವ ಶಾಲೆ ಶಿಕ್ಷಣ ಕೊಟ್ಟಿದೆ, ಆದ್ಯತೆ ಕೊಟ್ಟಿದೆ, ಆ ಮಗುವಿನಲ್ಲಿರುವಂಥ ಪ್ರತಿಭೆನ ಹುಡುಕಿದೆ, ಇಂಥ ಒಂದು ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತಂದೆ ಇಲ್ಲದಿರೋ ಮಗುವಿಗೆ ಎಷ್ಟು ಶ್ರದ್ಧೆಯಿಂದ ಓದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಅಜ್ಜಿ, ತಾತ, ತನ್ನ ತಾಯಿ, ಪೋಷಕರನ್ನ ನಾನು ಅಭಿನಂದಿಸ್ತೀನಿ. ಅಂಥ ಪರಿಸ್ಥಿತಿಯಲ್ಲೂ ಆ ಮಗು ಧೃತಿ ಕೆಡದೆ ಈ ರೀತಿಯ ಒಂದು ಅಂಕಗಳನ್ನು ತಗೊಂಡಿರೋದು ಇಡೀ ರಾಜ್ಯಕ್ಕೆ ಮಾದರಿ. ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮದನ್ ಅನ್ನೋನಿರೋದ್ರಿಂದ ಖಂಡಿತ ನಾನು ಅವರಿಗೆ ಗೌರವ ಸಲ್ಲಿಸ್ತೀನಿ, ಅಭಿನಂದಿಸ್ತೀನಿ ಆ ಇಡೀ ಕುಟುಂಬನ. ಮುಂದೆ ಭವಿಷ್ಯ ಅವರಿಗೆ ಉತ್ತಮವಾಗಿರುವಂಥ ಭವಿಷ್ಯ ಆ ಮಗುಗೆ ಸಿಗಲಿ ಅಂತ ಹೇಳ್ತಾ, ಖಂಡಿತವಾಗೂ ಇವರು ಇಡೀ ರಾಜ್ಯಕ್ಕೆ ಮಾದರಿ ಆಗಿದ್ದಾರೆ. ಈ ಮಕ್ಕಳೆಲ್ಲ ಆ ವಿದ್ಯೆ ಯಾವತ್ತೂ ಆ ವಿದ್ಯೆಗೆ ಅಷ್ಟು ಶಕ್ತಿ ಇರುತ್ತೆ. ಆ ವಿದ್ಯೆನ ಯಾರು ಅಂದರೆ ಗಮನ ಹರಿಸಿ ವಿದ್ಯಾಭ್ಯಾಸ ಮಾಡ್ತಾರೆ, ಯಾವತ್ತೂ ಅವ್ರ ಹಿಂದೆ ನಿಲ್ಲುತ್ತೆ. ವಿದ್ಯೆ ಒಂದಿನ ಅವ್ರಿಗೆ ಗೌರವ ತಂದುಕೊಡುತ್ತೆ ಅನ್ನುವಂಥದ್ರಲ್ಲಿ ಆ ಹುಡುಗನ ಪರಿಶ್ರಮ ಇವತ್ತು ಇಡೀ ರಾಜ್ಯಕ್ಕೆ ಅವನು 4ನೇ ರ್ಯಾಂಕನ್ನು ಪಡೆದಿದ್ದಾನೆ ಅಂತ ಹೇಳ್ತೀನಿ. ಹೆಮ್ಮೆ ಇದೆ, ನಮ್ಮ ಹೆಮ್ಮೆಯ ಪುತ್ರ, KGFಗೆ ಹೆಮ್ಮೆಯ ಪುತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದಲ್ಲಿ ಓದಿದ್ರೂ ಕೂಡ ಇಂಥ ಒಂದು ಪ್ರತಿಭೆ ಅವನಲ್ಲಿ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಇದು ನಾವು ತುಂಬ ನೋಡಬೇಕಾಗಿರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಥ ಪ್ರತಿಭೆ ಇದ್ದಾರಲ್ಲ, ಇವ್ರನ್ನ ಗುರ್ತಿಸೋವಂಥವ್ರು ಆಗಬೇಕು ನಾವು. ಖಂಡಿತ ನನ್ನ ಸಹಕಾರ ಇರುತ್ತೆ. ಮುಂದೆ ವಿದ್ಯಾಭ್ಯಾಸಕ್ಕೆ ಆ ಮಗುಗೆ ಮದನ್ಗೆ ನನ್ನ ಸಹಕಾರ ಇರುತ್ತೆ. ಅವನು ಏನು ಓದ್ತೀನಿ ಅಂತಂದಾಗ ಅವನು ಸೈನ್ಸ್ ತೊಗೊಂಡಿರುವಂಥದ್ದು. ಖಂಡಿತ ಮುಂದೆ ಅವನೆಲ್ಲ ವಿದ್ಯಾಭ್ಯಾಸಕ್ಕೆ ನನ್ನ ಕಡೆಯಿಂದ ಸಹಕಾರ ಇರುತ್ತೆ. ಅದು ನಮ್ಮ ಜಿಲ್ಲೆಗೆ ಗೌರವ ತಂದು ಕೊಟ್ಟಿದ್ದಾನೆ. ನಮ್ಮ KGF ಹೆಮ್ಮೆಯ ಪುತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.